ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಕೋಪದಿಂದ ಎಲ್ಲವನ್ನೂ ನಾಶ ಮಾಡ್ಕೊಳ್ಳೋ ಅಂಥ ಟೈಮ್ ಇದು. ಹಾಗಾಗಿ ಕೋಪವನ್ನು ಎಷ್ಟು ಕಂಟ್ರೋಲ್ ಮಾಡ್ಕೋತೀರೋ ಅಷ್ಟು ಒಳ್ಳೆಯದಾಗತ್ತೆ. ಹಾಗೆ ಶುಕ್ರನಿಂದ ಈ ಸರಿ ನಿಮ್ಗೆ ಏನಾಗುತ್ತೆ ಈ ವರ್ಷದಲ್ಲಿ ಅಂದರೆ ಐಷಾರಾಮಿ ಜೀವನ. ತುಂಬ ಕಲರ್ಫುಲ್ಲಾಗಿ ಜೀವನ ಮಾಡಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಆ ಬಟ್ಟೆ ತೊಗೋಬೇಕು, ಒಡವೆ ಈ ಥರದ ಒಂದು ಜೀವನಕ್ಕೆ ಆಸೆ ಬೀಳ್ತೀರಾ. ಇದರಿಂದ ದುಡ್ಡು ಖರ್ಚಾಗುತ್ತೆ ಜಾಸ್ತಿ. ಹಾಗಾಗಿ ದುಡ್ಡಿನ ಬಗ್ಗೆ ನಿಗಾ ಇಡಿ. ಶುಕ್ರನ ಒಂದು ಏನು ಕೃಪಾ ಕಟಾಕ್ಷ ಇದೆ ಅದನ್ನು ಇತಿಮಿತಿಯಲ್ಲಿ ಬಳಸೋದ್ರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ರಾಹುವಿನಿಂದ ನಿಮಗೆ ವಿದೇಶಿ ವ್ಯವಹಾರಗಳಲ್ಲಿ ಲಾಭ ಸಿಗುತ್ತೆ. ಹಾಗೆ ವಿದೇಶಿ ವ್ಯವಹಾರದ ಜೊತೆಯಲ್ಲಿ ವಿದೇಶಿ ವ್ಯಕ್ತಿಗಳ ಜೊತೆ ಕೂಡ ಸಂಪರ್ಕವು ನಿಮಗೆ ಲಭಿಸುತ್ತೆ. ಹಾಗೆ ಕೇತುವಿನಿಂದ ನಿಮಗೆ ಗುರುಗಳಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ. ಈ ವರ್ಷದಲ್ಲಿ ಗುರು ಭಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಗುರುವಿನ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಹಾಗೆ ನಿಮ್ಮ ಗುರುಗಳು ಯಾರ್ಯಾರು ಇರ್ತಾರೆ ಅವರೆಲ್ಲರಿಗೂ ಕೂಡ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ. ಇದರಿಂದ ಕೂಡ ನಿಮಗೆ ಶ್ರೇಯೋಭಿವೃದ್ಧಿ ಆಗುತ್ತದೆ. ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಕಿರಿಕಿರಿ ಅನ್ನೋದು ಇದ್ದೇ ಇರುತ್ತೆ, ಆದರೆ ಇನ್ಕ್ರಿಮೆಂಟ್ ಅಂತೂ ಹಾಗೇ ಆಗುತ್ತೆ. ಹಾಗೆ ಸರ್ಕಾರಿ ಕೆಲಸದಲ್ಲಿರೋರ್ಗಂತೂ ಅತ್ಯದ್ಭುತವಾಗಿದೆ ಈ ವರ್ಷ ಉದ್ಯೋಗದಲ್ಲಿ. ವ್ಯಾಪಾರ ಮಾಡೋರು ಎಚ್ಚರಿಕೆಯಿಂದ ವ್ಯಾಪಾರ ಮಾಡಿ. ಸಿಟ್ಟಿನ ಕೈಗೆ ನಿಮ್ಮ ವ್ಯಾಪಾರವನ್ನು ಕೊಟ್ಟು ಲಾಸ್ ಮಾಡ್ಕೊಳ್ಬೇಡಿ.